ಒಂಚೂರು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಇದನ್ನ. ಬಾ ಗೈಸ್, ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಮಂಗಳವಾರ. ನಿನ್ನೆ ಒಂದು ಪೇಪರ್ ಎಕ್ಸಾಮ್ ಬರ್ದು ಬಂದಿದ್ದೀನಿ. ಈ ವಿಡಿಯೋ ವರ್ಷಕ್ಕೆ ಒಂದು ಪೇಪರ್ ಬರೆದು ಮುಗಿಸ್ಬಿಟ್ಟು ಒಂದು ದಿವಸ 2 ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ದಿವಸ ಸೋಮವಾರ ಏನು ಮಾಡಿಲ್ಲ. ಒಂದು ಪೇಪರ್ ಬರೆದು ಬಂದಿದ್ದಾಯಿತು, ಸೂಪರ್ ಬರ್ದಿದ್ದೀನಿ. ತಿರ್ಗಾ ನಾಳೆ ಬುಧವಾರ 2ನೇ ಪೇಪರು. ಈ ವಿಡಿಯೋ ನೋಡೋಕೆ ಅದು ಬರ್ದುಬಿಟ್ಟಿರ್ತೀನಿ. ಇವಾಗ ನೀರು ಬಾಟ್ಲು ತಂದು ಹೊಲ್ದ ಹತ್ರಕ್ಕೆ ಬಂದೆ. ಸ್ನಾನ ಮಾಡ್ಕೊಂಡು ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಓದೋಕ್ಕೆ ಅಂತ ಕೂತ್ಕೊಂಡು ಮಾಡ್ಕೊಂಡು ಅಪ್ಪ ಫೋನ್ ಮಾಡ್ತು, ಯಾಕೋ ಎದೇನೈತೆ ನೀರು ತಂಬ ಅಂತ. ಸೊ ದನ ಮೇಯಿಸ್ತಾರೆ ನಮ್ಮ ಅಪ್ಪ ನಾನು ಅಮ್ಮ ಇಲ್ಲಿ. ನೀರು ಕೊಡೋದ ಅಂತ ಬಂದಿದ್ದೀನಿ. ಸುಳ್ಳು ಚಪ್ಪಲಿ ಹಾಕಂಬಂತಂದರೆ ಬರೇ ಕಾಲ ಅಲ್ಲಾಡ್ಸ್ಕೊಂಬಂದವಳೆ, ನಡೆಯೋಕ್ಕಾಗಲ್ಲ. ಇಲ್ಲಿ ಮುಳ್ಳುಗಳು ಬಂದ ಹೊಲ್ದಾಗ ಹೆಂಗೆ ನಡ್ಕೊಂಡ್ಬಿಟ್ಲು. ಇಲ್ಲಿ ಬಾರೆ ಅಂತಂದರೆ ನೆಕ್ಕೊಂಬತ್ತಾಳೆ. ಅಲ್ಲ ಇದಕ್ಕೆ ಹೊಡ್ಬೋತೇನಮ್ಮ ನೀನು ಇಲ್ಲಿಗೆ ಯಾವನ ಆವನ ಬರ್ಬೋದು, ಒಂಟ್ರಕಪ್ಪ ಚೇಳು ಏನೋ ಬರ್ಬೋದು, ಕೊಚ್ಕೊಂಡು ಹೋಗ್ಬೋದು. ಬಂದು ಮನಿಕೊಂಬಿಡೋದು ಹಿಂಗೆ ಹಾಸ್ಕೊಂಡು ಇಲ್ಲ ಟವಲ್ ಹಾಸ್ಕೊಂಡು. ಅದು ಯಾವ ಬುದ್ಧಿ ಕಲಿತೀವಿ ಇವಾಗ ನೀನು? ಕುಡಿ ಇಷ್ಟೊಂದು ತರೋದು ಕುಡಿ. ಎಲ್ಲೋ ಎಲ್ಬೋತಿ ನೀರಿಗೆ ಕಾಸು ಕೊಡ್ಬೇಕು. ಅವಳು ಹಂಗೆ ಓಡ್ ಬಂದು ಓಡಾಗ್ಬಿಡ್ತೀನಿ ಅಂತ ನಾನು ಹಾಕಂಬಾರೆ ಅಂದರೆ ಇಲ್ಲೇ ಇರ್ತಾಗಂತ ಎಚ್ಕೊಳ್ತೀನಿ. ಹಾಕೊಂಡೆ ತಗ ಹೋಮ್ವರ್ಕ್ ಕೊಡಿಬೇಕಂತ ಅವಳು. ಅಕ್ಕಯ್ಯ ಮೇಲೆ ಇಲ್ವಾ? ಈ ಕರೆಂಟ್ ಅವ್ರ ಮನೆ ಬೀಗ ತಿದ್ದೀರಿ. ಇಷ್ಟ ಎಲ್ಲ ಬರೋಳು ಇಲ್ಲಿ ಬೀಗ ಹಾಕೊಂಡ್ಬಿಟ್ರೆ ಅದಕ್ಕೆ ಬಂದವಳೆ. ಎಲ್ಲ ಟಿವಿ ನೋಡ್ಕೊಂಡು ಕೂತಿರೋಳು. ಚಪ್ಪಲಿ ಹಾಕ್ಸ್ಕೊಂಡು ಕರ್ಕೊಂಡು ಬರ್ತಾನೆ. ಚಪ್ಪಲಿನೇ ಇಲ್ಲಂತೆ ಬಾ ಹತ್ ಕಡೆ. ನಿನ್ಗೆ ಹಿಂಗೆ ಎದೇನೈತೆ ಅಂತ ಫೋನ್ ಮಾಡ್ಬಿಟ್ಟಿದ್ದೆ ಅವಳಿಗೆ. ಓಹೋ ತಿನ್ನು ಇನ್ನೊಂದು ಮಂಕ್ರಿ ಬಾಡು ಬೆಳೆನ ಇಲ್ಲ. ಹಸಿರು ಮೆಣಸಿನ್ಕಾಯಿ ಪಸ ಮೆಣಸಿನ್ಕಾಯಿ ಹಾಕೊಂಡು ತಿಂದು ಅದು ಇದು ಹಾಳು ಮುಳ ಹಾಕೊಂಡು ತಿಂದ್ರಿ ಏನಾದ್ರು ಯಾವ್ದು ಇದಂಗೆ ಅವೇ ನಮ್ಮ ಬಾಯಿ ಇಡ್ತಾನೆ ಇರೋ ಗುಣಸಿಗೆ ಏನು ಬೇಕು ಅದೇ ತಿಂತಿರೋದು. ಎಲ್ಲ ಇದ್ರ ವಾಲೆ ಎಲ್ಲ ಕೆರ್ಸ್ಬಿಟ್ಟು ಎಲ್ಲ ಒಣಗೋಗೋದು ಇದ್ರಾಗೂ ಹಂಗೆ ಇದ್ರಾಗ ಒಂಚೂರು ಇತ್ತು ತವರ್ತಾಗೆ. 1 ಲೀಟ್ರ್ ಕುಡಿ. 1 ಲೀಟ್ರ್ ಬಳಕ ಕುಡಿದಿದ್ದಿ. ಬೇಕಾದ್ರೆ ಏನು ಬೇಕಾದ್ರೆ ಅಣ್ಣಾಟೋಗ್ಲ ಕುಡಿಯೋರಿದ್ರು ಕೂಡ ಕುಡಿಲಿ. ಹೋಗಿ ನಿಮ್ಮ ಅಜ್ಜಿಗೆ ನೀರು ಬೇಕಂತ ಕೇಳೆ. ನೀರು ಬೇಕಾ? ಏನಾಯ್ತು ನಿನ್ನ ಕೊಟ್ರೆ ಮ್ಯಾಕೆಗೆ ಇಲ್ಲ ಇರ್ತಿ. ಹಾಂ ಬಾ ಮತ್ತೀಗ. ಹಾಕೊಂಡು ಹೋಗಿ ನೀನು ಅಲ್ಲಿ ಓದ್ಕೊಂಡು ಹೋಗೋದು ಬುಕ್ ತಗೊಂಡೋಗಿ ಬತ್ತೀಯ ಅಲ್ಲೇ ಹೋಗೋರಿ ಬಾ. ನಾನು ಅಲ್ಲೇ ಬರ್ಕೊಂತೀನಿ ನಾನು. ಥೂ ಗಾಲು ಮಣ್ಣಾಗೆಲ್ಲ ನಾನು ಎತ್ಕೊಂಡೋದು ಹೋಗಿ ಹೋಗಂಗ್ರೆ ಬಟ್ಟೆಗೆಲ್ಲ ಮೆಚ್ಚುತ್ತಿ. ಬಾ ನಡ್ಕೊಂಬ. ಕಾಲು ನೋಡಿ ಹೆಂಗೆ ಮಾಡ್ಕೊಂಡು ಬಟ್ಟೆಗೆಲ್ಲ ಮೆಚ್ಚುತ್ತಿ ನೋಡಿ. ಅವಾಗ ಹೆಂಗೆ ಮೆಚ್ಚಿದ್ದಿಲ್ಲ ಅಲ್ಲಿ ಪ್ಯಾಂಟ್ಗೆ. ಬಾ. 3 hours later. ಗೈಸ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಏನಪ್ಪ ಮಾಡಿ ಓದಕ್ಕೆ ಸೇರ್ಕೊಂಡ್ಬಿಟ್ಟೆ. ಬುಕ್ಕು ಬ್ಯಾಗಲ್ಲಿ ಬೇಯಿಸ್ತಿದ್ದೀನಿ ಹಾಸಿಗೆ ಮೇಲೆ. ಓದ್ಬಿಡೋಣ ಬೇಡ ಏನು ವಿಡಿಯೋ ಮಾಡೋದು ಅನ್ಕೊಂಡೆ. ಒಂದೇ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಏನೋ ಒಂಥರ ಫನ್ನಿಯಾಗಿ ಒಂಥರ ಅವಳೇನೋ ವ್ಲಾಗ್ ಮಾಡೋಣ ಅಂತ ಅನಿಸ್ತು. ಏನಪ್ಪ ಅಂತಂದರೆ ಒಂದು ಚಾಲೆಂಜು ಇದ್ರ ಥರ ಗೇಮ್ ಮಾಡ್ಸೋಣ ಅಂತ ಅನ್ನಿಸ್ತು. ಸೋಪು ಸ್ವೀಟು ಅಂತ ಯಾವುದೋ ರೀಲ್ಸ್ ನೋಡಿದೆ. ನಮ್ಮ ಮನೆಯವ್ರು ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಸೊ ಏನೂ ಮಾಡೋದೇ ಬೇಡ ಅಂತ ಅನ್ನಿಸ್ತು. ಇರಲಿ ಪರವಾಗಿಲ್ಲ, ಒಂದು ಏನಾರು ಮಾಡೋಣ ಚೆನ್ನಾಗಿರ್ಬೋದು ಅಂತ ಅನ್ಕೊಂಡು ತಲೆ ಐಡಿಯಾ ಹಾಕೊಂಡು ಇವಾಗ ಆ ಥರ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮನೆಯವರೆಲ್ಲ ಫುಲ್ಲು ಓದ್ಕೊಂಡು ಕೂತವ್ರೆ ಟಿವಿ ನೋಡ್ಕೊಂಡು. ಏನೋ ಚೆನ್ನಾಗಿ ಗೊತ್ತಿಲ್ಲ. ಅಮ್ಮ ಡ್ಯಾನ್ಸ್ ಆಡ್ಬೋದು. ವ್ಲಾಗಿಗೆ ಏನೂ ಇಲ್ಲ. ವ್ಲಾಗ್ ಮಾಡೋಕ್ಕೇನು ಐಡಿಯಾ ಇಲ್ಲ. ಡ್ಯಾನ್ಸ್ ಆಡ್ಬೇಕು ಅಷ್ಟೇ. ನೀನು ಇವಾಗ ಆಡು. ಅವ್ರು ಪೂಜೆ ಮಾಡ್ಬಿಟ್ಟವ್ರೆ. ಹಾಂ ನೋಡೋದು ಅವ್ರು ಮೈಕ್ ಸೆಟ್ ಬೇಕಾರೆ ಇವರು ಆರ್ಕೆಸ್ಟ್ರಾ ಬರ್ಬೇಕಲ್ಲ ಅವರೇ ಹಾಡು ಹೇಳೋರು. ನೀನು ಡ್ಯಾನ್ಸ್ ಆಡೋದು ರೆಡಿ. ನೀನು ಮಾಡ್ತೀಯಾ? ನೀನು ಆಡ್ತೀನಿ ಅಜ್ಜಿ. ಇದು ನಾನು ಡ್ಯಾನ್ಸ್ ಆಡೋ ವಯಸ್ಸೇನಪ್ಪ. ಆಡು ಇರ್ಲಿ ಪರವಾಗಿಲ್ಲ. ವಯಸ್ಸಿದ್ರೆ ಆಡೋಣ. ಆ ವಯಸ್ಸಿನವ್ರನ್ನ ಕೇಳಲಾರ್ದಲ್ಲೇ ನಂಗೆ ಕೇಳಕ್ ಬಂದಿದ್ದೀರಪ್ಪ. ಸೈಲೆಂಟ್ ಕೂತ್ಕೊಳ್ರಿ. ಇವಾಗ ಏನೋ ಮಾಡ್ತೀನಿ. ಇವಾಗ ಗೈಸ್ ನಾನು ತಂಗಿ ಕರ್ಕೊಂಬತ್ತೀನಿ ರೀ. ಈ ಮನೆ ಬಂದ್ಕೂತಂತಾಳೆ ಯಜಮಾನ ಜೊತೆ ಫೋನ್ ಮಾತಾಡ್ಕೊಂಡು. ಇವಾಗ ಒಂದು ಆಟ ಆಡಿಸ್ತೀನಿ ರೆಡಿನಾ ಆಡೋಕ್ಕೆ? ಇವನು ಹಾಕೊಂಬಂದಿತ್ತು ಆಟಕ್ಕೆ. ಏನು ಹೇಳಿ ಇವಾಗ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ. ಸೋಪು ಲಾಲಿಪಾಪ್ದು, ಸೋಪು ಸ್ವೀಟ್ದು ಅವಳಿಗೆ ಗೊತ್ತು. ಸೋಪ್ ಒಂದು ಹೆಂಗೆ ಅಂತ ಮ್ಯಾಗ ಹೇಳ್ತೀನಿ. ನೀನು ಒಂದು ಆಟ ಆಡಿಸ್ತೀನಿ ಇವಾಗ. ಹೆಂಗೆ ಗೊತ್ತ ಇವಾಗ ಗೇಮ್ ರೂಲ್ಸು? ನೀನು 4 ಜನಕ್ಕೂ 4 ಸೋಪ್ ಕೊಡ್ತೀನಿ, 4 ಲಾಲಿಪಾಪ್ ಕೊಡ್ತೀನಿ. ಒಂದೊಂದು ಕೈಯಾಗ ಸೋಪು, ಒಂದೊಂದು ಕೈ ಲಾಲಿಪಾಪ್ ಇಟ್ಕೊಬೇಕು. ಆವಾಗ ಎಡಗೈಗೆ ಸೋಪು, ಒಂದು ಕೈ ಸೋಪು, ಒಂದು ಕೈ ಲಾಲಿಪಾಪು. ನಾನು ಸೋಪು ಅಂದ ಸೋಪ್ ಬೈಕಬೇಕು, ಲಾಲಿಪಾಪ್ ಸ್ವೀಟ್ ಅಂದ ಸ್ವೀಟ್ ಬಾಳಿಗೆ ಇಕ್ಕಬೇಕು. ಸರಿನಾ? ನಾನು ಯಾವ್ದು ಹೇಳ್ತೀನಿ ಅದು ಬೈಗೆ ಇಕ್ಕಬೇಕು. ಹಾಂ ಹ್ಞೂ ಸೋಪ್ ಅಂತ ಕರೆಕ್ಟ್ ಸುತ್ತೋದು. ನಾನು ನೋಡು ಸೋಪ್ ಅಂದಾಗ ಮೂಸ್ ನೋಡ್ಬೇಕು. ಹಿಂಗೆ ಅರ್ಧ ನೋಡಬೇಕು. ಸ್ವೀಟ್ ಸ್ವೀಟ್ ಅಂದಾಗ ಬೈಕ್ ಹಾಕಬೇಕು. ತಗ ಇಳ್ಕೊಂಡು ಹೇಳ್ತೀನಿ. ನಿಂಗೆ ಯಾವುದೇ ಫ್ಲೇವರ್ ಬೇಕು ಖಾಲಿ ಅಲ್ಟರ ಫ್ಲೇವರ್ ಅದು ಲಾಲಿಪಾಪ್ ಒಂದು ಸೋಪ್ ಎದ್ಬೇಕು. ಮೆಡಿ ಮಿಕ್ಸ್ ನಿಂಗೆ ಯಾವ್ದು ಬೇಕಪ್ಪ?
ಒಂದು ಸೋಪ್ ತಗೋ. ತಮ್ಮನ್ನ ಬೇಕು. ಸಾರು ಎದುರು ಹಾಕತ್ತಿ ಸೋಪು ಚಿಕನ್ ಅವನಿಗೆ ಅವ್ನು ಇವಾಗ ಬಂದ ನನಗೆ ಗೊತ್ತಿಲ್ಲ ಅವ್ನು ಗೊತ್ತಾನೆ ಅಂತ. ಎಲ್ಲ ಓಪನ್ ಮಾಡ್ರಿ ಸೋಪ್ ಇರ್ಕೊಳ್ರಿ. ಸೋಪ್ ಅಂತಂದ್ರೆ ಮೂಸ್ ನೋಡ್ಬೇಕು, ಸ್ವೀಟ್ ಅಂತಂದ್ರೆ ತಿಂದು ನೋಡ್ಬೇಕು, ಬಾಯಿ ಕೈಬೇಕು. ಸರಿನಾ? ಓಪನ್ ಆಯ್ತಾ? ಗಮ್ ಅಂತದೆ ವ್ಯಾಂತಿ. ಫಸ್ಟು ಟೆಸ್ಟಿಂಗು ಬಲಗೈಗೆಲ್ಲ ಬಲಗೈಯಲ್ಲಿ ಹೋಗ್ಬಿಟ್ಕೊಂಡಿದ್ದೆ. ನೀನು ಬಲಗೈಗೆ ಇಟ್ಕೊಳ್ಳೋದಿಲ್ಲ ಒಬ್ಬ, ಎಡಗೈ ಸೋಪ್ ಇಟ್ಕೊಂಡಿದ್ದೀರಾ? ಒಂದು ಟ್ರೇ ತೋರಿಸ್ತೀನಿ ನೋಡಿ, ನಿಧಾನ ಕೇಳ್ತೀನಿ. ಸ್ವೀಟ್ ಅಂತಂದ್ರೆ ಬೈಗೆ ಅಲ್ಲಪ್ಪ, ಸ್ವೀಟು ಎಲ್ಲ ಬೈಗೆ ಕಟ್ರೆ ಅಲ್ಲಿ ಹೋಗ್ನಾ. ಹಂಗೆ ತೆಗಿಬೇಕು, ಆಚೆ ಹಂಗೆ ಬಾಯಿ ಕಣಂಗಿಲ್ಲ, ಹಾಗೆ ಚುಪ್ತಿ. ಆಮೇಲೆ ಸೋಪ್ ಅದ ಸ್ಮೆಲ್ ನೋಡ್ಬೇಕು, ಮೂಸ್ ನೋಡು ಸ್ಮೆಲ್ ನೋಡು ಸೋಪ್ ಅಂದಾಗ. ಹಂಗೆ ಸರಿ ಅರ್ಥ ಆಯ್ತಾ? ಇವಾಗ ಒಂದ್ಸರಿ ಟ್ರೈ ಮಾಡ್ತೀನಿ ನೋಡ್ರಿ. ಇವಾಗ ಸ್ವೀಟ್ ಅಂತಂದ್ರೆ ಸ್ವೀಟ್ ಅಂದ್ರೆ ಅಲ್ಲಿ ಬೈಗೆ ಕಮ್ಮಬೇಕು, ಲಾಲಿ ತಿನ್ಬೇಕು. ಸ್ವೀಟ್ ಅಂದ್ರೆ ಸಿಹಿ ತಿನ್ನತಾನೆ, ಸೋಪ್ ಅಂತಂದ್ರೆ ಮೂಸ್ ನೋಡ್ಬೇಕು. ಸರಿನಾ? ಫಸ್ಟ್ ಒಂದ್ಸರಿ ಟ್ರೈಲು ಸ್ವೀಟು ತೆಗಿ, ಹಂಗೆ ಹಚ್ಚಿ ಬೈಕ್ ಹಂಗೆ ಇಟ್ಕೊಂಡು ಅಲ್ಲ ಇಟ್ಕೊಂಡು ಬೈಕ್ ಕಡೆ ಹಂಗೆ ಇಕ್ಕಂದ್ರೆ ಅಮ್ಮ ಸುಮ್ಮನೆ ಇಕ್ಕಬೇಕು ಅಷ್ಟೇ, ಇಕ್ಕಂದು ತೆಗ್ಬಿಡ್ಬೇಕು ಅಷ್ಟೇನೆ. ಸ್ವೀಟು ಸೋಪು ನಿನ್ ಜನ್ಮಕ್ಕೆ ಹೋಗೋ ಸೋಪ್ ಅಂದ್ರೆ ನಾನು ನಿಂಗೆ ಅರ್ಥ ಆಗ್ತಿಲ್ಲ ಹೇಳ್ತಿರೋದು. ಸ್ವೀಟು ಅಂತಂದ್ರಾಗ ಮಾಮೂಲಿ ಲಾಲಿ ಒಂದು ಬೈಕು ಹಿಂಗೆ ಇಕ್ಕ ಅಷ್ಟೇ ಹಾಕಿತ್ತು. ಸೋಪ್ ಅಂದ್ರೆ ಮೂಸ್ ನೋಡು. ಸರಿನಾ? ಇವಾಗ ಸೋಪು ಸ್ವೀಟು ಬಾಯಿಗೆ ಹಾಕು ಹೇಳ್ತೀನಿ. ಹಂಗೆ 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 ನಾಲ್ಗೆ ಟಚ್ ಮಾಡಮ್ಮ ಸಾಕು, ನಾಲ್ಗೆ ಟಚ್ ಮಾಡಮ್ಮ ಸಾಕು, ನಾಲ್ಗೆ ಟಚ್ ಮಾಡಿ ಸಾಕು. ಸ್ವೀಟು ಅದೇ ಹಂಗಿಡ್ಕಂತ ನಿಂಗೆ ಅರ್ಥ ಇವಾಗ ಪೇಡ ಕೂಡ ಹೇಳ್ತೀನಿ. ಸೋಪು ಸ್ವೀಟು ಸ್ವೀಟ್ ಅಂದ್ರೆ ಬಾಯಿಗೆ ಹಾಕಿದ್ದೀವಿ ಅಮ್ಮ ನೋಡಿ ಹೆಂಗಂತ ಇದು. ಇವಾಗ ಸ್ವೀಟು ಸೋಪು ಸೋಪು ಎಲ್ಲ ಉಲ್ಟಾ ಪಲ್ಟ ಚೇಂಜ್ ಕಡೆ ಕೈ. ಇವಾಗ ಆ ಕೈ ಇದಕ್ಕೆ ಅದೇ ಕಡ್ರಿ ಇವಾಗ ಇಕಂಡ್ರಾ ಸ್ವೀಟು ಸೋಪು ಹಾಕಿ ಒಂದು ವಾಟಕ್ಕೆ ಫೈಡ್ ಅಂದಂಗೆ. ಯಾರು ಸೋಪ್ ಬಾಯಿ ಹಾಕಂತಿಲ್ವಲ್ಲ? ಅಮ್ಮ ಸೋಪು ಸ್ವೀಟು ಸೋಪು ಸ್ವೀಟು ಸೋಪು ಸೋಪು ಸ್ವೀಟು ಇವ್ರಿಗೆ ಕರೆಕ್ಟ್ ಆಡ್ತಾರ ಇವರು ಯಾರು ಊಟ ಮಾಡ್ತಿಲ್ಲ. ನಮ್ಮ ಸ್ವೀಟು ಸೋಪು ಅಲ್ಲ ಹಂಗೆ ಕಂಡಿರೋದ. ಹಾಕು ಕೊಡಪ್ಪ ನೇತಿ ಕೊಡಪ್ಪ ಏನ್ ಹಂಗ್ ಮಾಡ್ತೀನಿ? ಕರೆಕ್ಟಾಗಿ ಫಾಲೋ ಮಾಡ್ಬೇಕು ಜ್ಯೂಸ್ನ. ಸ್ವೀಟು ಸೋಪು ಸ್ವೀಟು ಸೋಪು ಚಂದು ಅಮ್ಮನ
ಮಾಡ್ತೀನಿ ಕಣಮ್ಮ. ಸ್ವೀಟು, ಸೋಪು, ಸೋಪು, ಸ್ವೀಟು, ಸೋಪು, ಸ್ವೀಟು. ಹಾಕಿ ಅಮ್ಮನಿಗೆ ಹಾಕಿ ಒಂಚೂರು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಇದನ್ನ. ಸೋಪು, ಸ್ವೀಟು, ಸೋಪು, ಸೋಪು ಅಂತ ಹೇಳಿದ್ರೆ ನಾನು ಏನಾಯ್ತು ಹಿಂಗ್ ಮಾಡಿ ನಿಂತದ ಇದು. ಸ್ವೀಟು, ಸೋಪು, ಸೋಪು. ಏಯ್ ಫಾಸ್ಟ್ ಆಡಮ್ಮ ಬೇಡ. ಸ್ವೀಟು, ಸೋಪು, ತುರ್ಕಪ್ಪ ಬಾಯಿ ತುರ್ಕಪ್ಪ. ಇದು ಡಿಸ್ಕ್ವಾಲಿಫೈ ನೀನು. ಏನ್ ಆಗೋಗಿಲ್ಲ ಅಲ್ಲಿ. ಇಲ್ಲ ನೋಡು ತಗಿ ನಡ್ಸ್ ಬರೇ. ಮೈಸೂರು ಕನ್ನಡ ತಿಂತಾ ಇಲ್ಲ ತಗೋ ನೀವು. ಬೇಡ ನಂಗೆ ಎಲ್ಲ ನೀನು ತಿನ್ಸಿ ಇವಾಗ ಸೊಪ್ಪನ. ಈಗ ಸ್ಟಾರ್ಟ್. ನೀವು ಹೇಳ್ದಂಗೆ ಮಾಡಪ್ಪ. ಸೋಪು, ಸ್ವೀಟು, ಸೋಪು, ಸ್ವೀಟು, ಸೋಪು, ಸ್ವೀಟು, ಸೋಪು, ಸ್ವೀಟು, ಸೋಪು, ಸ್ವೀಟು, ಸೋಪು, ಕೈ ಚೇಂಜ್ ಮಾಡ್ಕೊಳ್ರಿ. ಇಲ್ಲಪ್ಪ ನೀನು ಬರ್ಬೇಕು. ಚೇಂಜ್ ಮಾಡ್ಕೊಳಪ್ಪ. ಚೇಂಜ್ ಮಾಡ್ಕೊಂಡಿದ್ರೆ ನೀನು ಬರ್ಬೇಕು. ಬೇಗ ಇವಾಗ ಸ್ಟಾರ್ಟ್ ಮಾಡಿ. ಸೋಪು, ಸೋಪು, ಸ್ವೀಟು, ಸೋಪು, ಸ್ವೀಟು, ಸೋಪು, ಸ್ವೀಟು. ಫಾಸ್ಟ್ ಮಾಡಬೇಕು. ಸೋಪು, ಸ್ವೀಟು, ಸೋಪು, ಯಾಕಮ್ಮ ಏನಾಯ್ತು? ಸ್ವೀಟು, ಇವನು ಮಾಡ್ಬೇಕು. ಇಲ್ಲ ಸ್ವೀಟು, ಸೋಪು, ಸ್ವೀಟು, ಸೋಪು, ಸ್ವೀಟು, ಸೋಪು, ಸ್ವೀಟು, ಸೋಪು, ಸ್ವೀಟು, ಸೋಪು, ಸ್ವೀಟು, ಸೋಪು. ಅಲ್ಲೇ ಉಪ್ಪು ಯಜಮಾನ ತಿನ್ಸ್ಬಿಡು. ಯಜಮಾನ ತಿನ್ಸಮ್ಮ. ಮದುವೆ ಅಂಗೀಸ್ಕೊಂಡಿದ್ದ ಮೈಸೂರು ಪಾಕು. ಹಂಗೋಟು ಮದುವೆ ನಮ್ಮಮ್ಮ ಗುಂಡ್ಬಿಡ್ಕೊಂಡು ನೋಡ್ದಂಗೆ ನೋಡ್ತಿದ್ದೆ. ಅಯ್ಯೋ ಒಳ್ಳೆ ಕತೆ ಆಯ್ತು. ಗಾಡ ಬೋದ್ರ ಅದು ಹೆಂಗ್ ಆಡ್ತಾರ ಅಂತ ಗೊತ್ತಿಲ್ಲ. ಅವ್ರು ಬಾಯಿ ಇಕ್ಕಂತಾರ ಇಲ್ಲ. ಅವ್ರು ಎಲ್ಲ ಮಿಸ್ ಮಾಡ್ಕೊಂಡು ಕರೆಕ್ಟಾಗಿ ಇಕ್ಕಂತಾರ. ಇವರು ತಲೆ ಇಕ್ಕೊಂಬಿಟ್ಟಾರ ಇವರು. ಓ ಚೂಪದ್ಮೇಲೆ ಮುಗಿತು. ಸೊ ಬಾಯಲ್ಲಿ ಇದು ಬಾಯಲ್ಲಿ ಹೋಗಿ ವಾಸನೆ ಬರ್ತದಲ್ಲ ಪಪ್ಪಳೆ. ಅದಕ್ಕೆ ನಾನು ಗೊತ್ತಾಗುತ್ತದೆ. ಹಂಗೆ ಹಂಗಾರೆ ಡ್ರಾಮಾ ಅವ್ರು ಆಡೋದು ನಿಜವಲ್ಲ. ಬೇಕಾದ್ರೆ ಸ್ವಲ್ಪ ಬಾಯಿಗೆ ಮಾಡ್ತಾರ. ಇಲ್ಲ ಸಡನ್ ಫಾಸ್ಟ್ ಮಾಡಿ ಹೋಗ್ತದೆ. ಮತ್ತೆ ಇವ್ರು ಮಾಡ್ತಾರಲ್ಲ ಇಕ್ಕಂತಾರಲ್ಲ ಕನ್ನಡ ಇಕ್ಕಂತವ್ರೆ. ನಾನು ಹೇಳ್ತೀನಿ ಇಕ್ಕ ಬರ್ರಿ ಈಗ. ಆಯ್ತು ಹೇಳು. ಬರೀ ನೀವು ಕೂತ್ಕೊಳ್ರಿ. ಹೇಳು. ನಾನು ಅಲ್ಲಿ ಹೇಳ್ತೀನಿ. ಇಲ್ಲಿ ನೀ ಕೂತ್ಕೊಳ್ಳಿ. ಇವಾಗ ಬೇಡ ಬರಪ್ಪ ನೀನು. ನೀರು ಸುಕ್ಕೆ ಬಿಟ್ಟೆ ಒಬ್ಬೊಬ್ಬರಲ್ಲಿ ಅಪ್ಪ ಗೇಮ್ ಏನಿಲ್ಲ. ಹೇಳಪ್ಪ. ಅಂಟು ಸ್ಟಾರ್ಟ್. ಸ್ಟಾರ್ಟ್. ಸೊಪ್ಪು, ಸ್ವೀಟು, ಸೊಪ್ಪು, ಸ್ವೀಟು, ಸೊಪ್ಪು, ಸ್ವೀಟು, ಸೊಪ್ಪು, ಸ್ವೀಟು. ಅಯ್ಯೋ ಅಮ್ಮ ಬಾಯಿ ನಂಗೆ ಸ್ಲೋ ಅರ್ಥ ಆಗಿದ್ರೆ ನಂಗೆ ಬಿಡ್ತದೆ. ಏನು ಮಾಡಲ್ಲ. ಸೋಪ್ ಇಕ್ಕಂಬಿಟ್ಟದ ನೀನು. ಇಲ್ಲ ಸ್ಟಾರ್ಟ್. ಸೊಪ್ಪು, 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 ಸ್ವೀಟು. ವಾಸನೆ ನೋಡ್ಕೊಂಡ್ರೆ ಯಾಚ್ಕಾಕಿದ್ದೀನಿ. ಡಿಸ್ಕ್ವಾಲಿಫೈ ಯಾಚ್ಕಾಯ್ತು ನಾನು. ಹೋಗ್ಬಿಡ್ತಲ್ಲಿ ಇವಾಗ. ತಪ್ಪು ಮಾಡ್ತಾರ. ನಾವು ಅಪ್ಪ ಹಿಂಗ್ ಹೊಡಿತದೆ ಅಂತ ಹಿಂಗ್
ಬರೀತದ ಪರ್ರತ. ಅಲ್ಲ ಅಲ್ಲ ಇದೇನಪ್ಪ ಹಿಂಗಾಗ್ತದೆ ಗಾಚಾರ. ಈಗ ಸೊಪ್ಪ ಕಷ್ಟ ಹೇಳ್ತೀನಿ ನೋಡೋಣ ಹೆಂಗ್ ಮಾಡ್ತೀಯ. ಸೊಪ್ಪು ಇರಯ್ಯೋ ಅಯ್ಯ ಫಾಲೋ ಮಾಡೋ ಯಾಕಂದ್ರೆ ರೋಸ್ನ ಸೊಪ್ಪು ಸ್ವೀಟು ಸೊಪ್ಪು ಸ್ವೀಟು ಸೊಪ್ಪು. ಅಲ್ಲ 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 ಬಾಯಿಗೆ ಮಡಿಕೊಂಬಿಟ್ರೆ ಅದನ್ನ ಬಾಯಿ ಹೋದ್ಮೇಲೆ ಅದಕ್ಕೆ ತಗೊಳಕ್ ಅದಕ್ಕೆ ಗೊತ್ತಾಗ ಅದಕ್ಕೆ ಇದು ಲಾಲಿಪಾಪ್ ಕೊಡ್ಬಾರ್ದು, ನೀ ಸ್ವೀಟ್ ಕೊಡ್ಬೇಕಿತ್ತು ಏನೋ ಒಂಚೂರು. ಅಲ್ಲೊಳಗೆ ಕೈಗೆ ಎರಡು ಒಂದೇ ತರ ಇರೋದಾ? ಲಾಲಿಪಾಪ್ ಹೋದ್ರೆ ಗೊತ್ತಾಗ್ತದೆ, ಕೈ ಸ್ವೀಟ್ ಆದ್ರೆ ಏನ್ ಸ್ವೀಟ್ ಇರ್ತಾನೆ ಇವಾಗ? ಬೇಡ ಇತ್ತಸ್ಬಿಡ ಚಿಕ್ಕಿ ತರ್ಸ್ಬಿಡ, ರವೆ ಉಂಡೆ ಹೋಗು, ಚಿಕ್ಕಿ ತರ್ಸ್ಬಿಡ. ರವೆ ಉಂಡೆ ಹಾ ಚಿಕ್ಕಿ ರವಿಶಂಕರಿ ಎಷ್ಟು ಲಾಲಿಪಾಪ್ ಗೊತ್ತಾಗ್ತದೆ. ಅದು ಇದ್ರ ಸೈಜ್ಗೆ ಸೋಪ್ ಸೈಜ್ಗೆ ಡೈರಿ ಮಿಲ್ಕ್ ಕಟ್ ಮಾಡ್ತಿದ್ವಿ ಇವಾಗ. ಡೈರಿ ಮಿಲ್ಕ್ 4 ಪೀಸ್ ಮಾಡ್ತೀವಿ ಇವಾಗ. ಈ 4 ಸ್ಲೈಸ್ ಎಷ್ಟೇ 3-4 ಕರೆಕ್ಟ್ ಆಯ್ತಾ? ಬಾ ಪೀಸ್ ಮಾಡ್ಬಾ 4 ಹೇಳ್ತೀನಿ. ಇಷ್ಟು ಕೂತಿದ್ದು ಹಂಗೆ ಮಾಡಂಗೆ ಹಂಗೆ ಮಾಡು. ಬರ ಕೂತು ಬರಮ್ಮ ಇವಾಗ. ಅದ್ರಾಗ 2 ಇಬ್ರು ಕೊಡು. ತಗೋ ಇವಾಗ 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 ಬರಮ್ಮ, ಇವಾಗ ಬರ್ರಿ ಗೈಸ್. ಇವಾಗ ನೋಡಿ ಇವಾಗ ಹೋಗತ್ತ ಪಕ್ಕ ತಗ ಇವು ಕಟ್ ಮಾಡೆ ಅಜ್ಜಿಗೆ. ಇದು ಲಾಲಿಪಾಪ್ ಬೇಕಾಗಲ್ವಾ? ಛೂ ಯಪ್ಪ ಎಂತ ಕಷ್ಟ ಐತಿ ನೋಡಿ. ಪೇಪರ್ ಕೊಡುವ ನಂಗೊಂದು. ಸೋಪು ಸ್ವೀಟು, ಸೋಪು ಸ್ವೀಟು, ಸ್ವೀಟು ಸೋಪು ಸ್ವೀಟು, ಸ್ವೀಟು ಸೋಪು ತಿನ್ಬಿಡ್ತು ಕಡೆ ಎಲ್ಲ ಹೇಗೆ ಮಾಡಕ್ ಬರ್ತದೆ ಇದಕ್ಕೆ. ಗೈಸ್ ಅದು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಐತೆ ಇವೆಲ್ಲ ನಮಗೆ. ನಮ್ಮ ಮನೆಯವ್ರಿಗೆ ಒಂಚೂರು ಒಂದ್ಸರಿ ಸಾರು ಸ್ವಲ್ಪ ಬೈ ಕಡೆ ಇಲ್ಲ. ಹಳ್ಳಿ ರೈತರು ಎಲ್ಲ ಗೊತ್ತಿರ್ತದ ಸೊಪ್ಪು ಯಾವುದು ಬಟ್ಟೆ ಯಾವುದು ಅಂತ. ಎಲ್ಲಾರು ಸೊಪ್ಪಿ ಕಬ್ಬರಿಗೆ ಅದು ವಾಸನೆ ಆಗ್ತದೆ. ಇದೆಲ್ಲ ಸಾಕು. ಇದೇನು ವಾಸನೆ ಬರ್ತಲ್ಲ. ನಕ್ಕಿ ಸಾಕಾಯ್ತಾ ಹೊಟ್ಟೆ ನೋವಂತ? ಇನ್ನ ಜೋರ ಹೋಗ್ತಾ ಸೌಂಡು ಅದ್ರಾಗೆ ಉಳ್ಳಾಡ್ಬೇಕು ನಾಳಿಕ ಅವರು. ಈಗೆಲ್ಲ ಹಾಕ್ಬಿಡ್ಕೊಳ್ಳಿ ಬರ್ಲಿ. ಅಪ್ಪ ನಾನು ಲಾಲಿಪಾಪ್ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀರಪ್ಪ. ಇಲ್ಲೇ ಗೊತ್ತಾ ನಾನು ಪೇಪರ್ ಇಕ್ಕಿದ್ದೆ. ಕಳ್ಳಿ ಹೊತ್ತಿಗೆ ದಿಕ್ಕಿಲ್ಲ ನಿಮ್ಗೆ. ಎರಡು ಸೋಫಾ ಕಣ ಸ್ನಾನ ಮಾಡಕ್ಕೆ ಇಲ್ಲ ನಂದು ಬಚ್ಚ ಮನೆಗೆ ಎಸಿ ಹೋಗು. ಯಾರು ಲೈಫ್ ಬಾಯ್ ಯಾರ್ದು ಮೆಡಿ ಮಿಕ್ಸ್ ಯಾರ್ದು? ನಾನು ಮಾಡಿ ಮಿಕ್ಸು. ನೀನು ಲೈಫ್ ಬಾಯ್ ಇದ್ಕೊಂಡು ಹೋಗಿ ನಾಯಿಗೆ. ನಿಂದ್ಯಾರು ಬ್ರ್ಯಾಂಡ್ ಸೋಪಿಂದು? ನನ್ನ ಮಗಳು ನಂದು ಒಂದೇ. ಯಾವ ಸಿಕ್ಕಿರೋ ದುಡ್ಡು ಹೋಗ್ತಾ ಇರೋದು ಅಷ್ಟೇ. ಹಾಕ್ಬೇಡ ಕಣಮ್ಮ ನೀನು, ಇವು ಹಾಕು. ಅದಕ್ಕೆ ನಾನು ಸೋಪ್ ಹಾಕಲ್ಲ. ಇನ್ನೇನು ಹಾಕ್ತಿ? ಹಸಿದ್ದು ಕಕ್ಕ. ನೀನು ಹಾಕೋದು ಅದನ್ನ, ನೀನು ಅದನ್ನೇ ಹಾಕೋದು. ಅದಕ್ಕೆ ಇಷ್ಟು ಇಟ್ಟಿರೋದು. ಹಂಗಾರೆ ಅದಕ್ಕೆ ಹಾಕೋದು, ಅದೇ ಹಾಕೋದು ನೀನು ಹಂಗಾರೆ. ಹಸಿ ಸಗಣಿ ಹಾಕಂತಾಳೆ ಗೈಸ್ ಇವಳು. ಸ್ಕಿನ್ ಕೇರ್ ಕೇಳ್ತಿದ್ರಲ್ಲ ಕೇಳ್ರಿ. ಸಗಣಿ ಹಾಕೊಂಡು ಮಕ್ಕ ಹಚ್ಕೊಂಬಿಟ್ಟು ಹೊಡೆಗಲ್ವಾ? ಸಗಣಿ ಹಾಕ್ರಿ ಮಕ್ಕ. ಅಯ್ಯೋ ಏನು ಹೇಳ್ಕೊಡ್ತಾರೆ ನೋಡಿ ಇವರು. ನೀನು ಅದೇನೇ ಅಲ್ವಾ ಹಾಕೊಂಡು ಬೆಳೆದಾಗಿರೋದು. ಓಡೋಗ್ರಿ ಏನು ಓಡೋಗು ಬೇಗ ಓಡೋಗ್ರಿ. ಇಲ್ಲ ಅನಿಸ್ತೀನಿ. ಇವತ್ತು ಅಡುಗೆ ಇಲ್ಲ ಮಾಡಲ್ಲ. ನೋಡೋಗ್ರ ಮಾಮ ಮೊಟ್ಟೆ ಹೊಸ್ಬಿಟ್ಟು ಎಲ್ಲರಿಗೂ ಒಂದೊಂದ ರೊಟ್ಟಿ ರೊಟ್ಟಿ ಯಾಕ ಅಡುಗೆ ಮಾಡಿಲ್ಲ ಇನ್ನೇ ಒಂದು ಇವತ್ತು ಗ್ಯಾಸ್ ಹಚ್ಚಿಲ್ಲ. ಅರ್ಧ ಗಂಟೆ ಗ್ಯಾಸ್ ಮಗ. ಅನ್ನ ಒಗ್ಗರಣೆ ಅಲ್ವಾ ಒಂದು ಚೂರ ಚೂರು ತಿನ್ನಾಗ ಏನೋ ಮಾಡ್ಬಿಡೋಕಪ್ಪ. ಮಟನ್ ತಿನ್ನುವ ನೀನು ಏನಾದ್ರು ನೀವು ಮುಂದಿರೋದು ಚೆನ್ನಾಗಿ ತಿಂದು ಇದು ಮಾಡಲ್ಲ ನೀನು. ಚೆನ್ನಾಗಿ ತಿಂದು ಎಲ್ಲೋ ಎಲ್ಲಿ ಬತ್ತಿ ತಿಂತಿ ಅನ್ಕೊಂಡ್ರೆ ತಿಂತಿ ಬರಕ್ಕಾಗದು ನೀನು. ಆದ್ರೆ ಇಷ್ಟು ವರ್ಷ ನೀವು ಕಣ್ಣನ್ನ ನನ್ನ ಹಾಗೆ ನೋಡಿದ್ದೀರಾ. ನಿಮ್ ನಮ್ಗೆ ಹುಟ್ಟಬ್ಬನ ನೀನ್ ಮುಂದೆ ನಿಂತು ಮಾಡ್ಬೇಕು. ಅದನ್ ಬಿಟ್ಟು ಆಡೋ ಮಾತಾಡೋ ಆದ್ರೆ ಮಗ ನೀವು ಆ ಸ್ಥಾನಕ್ಕೆ ಸರಿಯಾಗಿ ನಡ್ಕೊಂಡಿದ್ದೀರಾ. ಹುಟ್ಟಿದ ಬನ ಆಚರಿಸಿ
ವಿಜೃಂಭಣೆಯಿಂದಲೇ ಆಚರಿಸ್ತಿದೀವಿ. ಅದಕ್ಕೆ ನೀವು ಬರ್ತಾನೂ ಇದ್ದೀರಾ. ಬರ್ದೇ ಹೋದ್ರೆ ಊಟ ರೆಡಿ ಆಗದೆ. ಅಲ್ಲ ಅಪ್ಪ, ಅಮ್ಮ ಈಗ ಆಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ನನಗಂತೂ ಟೆನ್ಷನ್. ಅಜ್ಜಿಗೆ ಆಯ್ತಿಲ್ಲ ಅಂತಾರೆ ಬಟ್ಟೆ ಹಾಕ್ಸ್ಕೊಂಡು ಬಂದಿದ್ದೀನಿ. ಆವತ್ತಿ ಕೊಟ್ಟು ಬಂದೇನೆ.